ಗೈಸ್ ಇದು ರಾಹುಲಣ್ಣ ಫ್ರೆಂಡ್ಸ್, ಈಗ ನರ್ಸರಿ ಹೋಗೋದೈತಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್ ಇವತ್ತು ನಾವು ನಮ್ಮ ಫ್ರೆಂಡ್ ದರ್ಶನ್ ಕಟಾಡಿಯವರು ಊರಿಗೆ ಹೊಂಟೀವಿ. ನಾಡಗೌಡ ಸರ್ ಕರ್ಕೊಂಡು ಹೊಂಟಾರ. ಗಾಯ್ಸ್ ಅಲ್ಲಿ ದರ್ಶನ್ ಅವ್ರ ಫಾರ್ಮಿಗೆ ಹೋಗೋನು. ಫಾರ್ಮಿಗೆ ಹೋಗಿ ಅಲ್ಲೊಂದು ನರ್ಸರಿ ಐತಿ, ಕಿಸಾನ್ ಹೈಟೆಕ್ ನರ್ಸರಿ ಅಂತ, ಅಲ್ಲಿ ಹೋಗಿ ಬರೋಣ ಗಾಯ್ಸ್. ಗಾಯ್ಸ್ ಈಗ ದರ್ಶನ ಅವ್ರ ಹೊಳಕ್ ಬಂದೀವಿ ನೋಡ್ರಿ. ಮಾಡಕ್ಕ ನೋಡತ್ತೆ ಲಾಗ್ ಯೂಟ್ಯೂಬ್ನಾಗ. ಗೈಸ್ ಈಗ ಊಟ ಮುಗೀತು, ನೆಕ್ಸ್ಟ್ ಲೆವೆಲ್ ಊಟ ಇತ್ತು. ಗೈಸ್ ದರ್ಶನ್ ಬಂದ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡ್ರಿ, ಮನಸ್ಸಿದ್ರೆ ಪ್ರೀತಿ ಮಾಡು, ಅಡುಗೆ ಇದ್ರೆ ಫೋನ್ ಮಾಡು. ನೋಡ್ರಿ ಈಗ ಹೊಳಕ್ ಬಂದೀವಿ. ಇಲ್ಲಿ ಒಳಗೆ ಅಂದ್ರೆ ಭಾರಿ ಮಂಟೆ ಮಾಡ್ಯಾರ. ಭಾರಿ ಮಾಡ್ಯಾರ. ಬರ್ ಮುಂದೆ ಹೋಗೊಂಡ್ ಬರ ಕಡೆ ಬಾಮಿ ಐತಿ ಮಾಡಕ್ಕಿಲ್ಲ. ಎಲ್ಲಿಂದ ಬರ್ತೈತಿ ನೀರ? ಆ ಕಡೆಂತ್ರನ? ಆ ಕಡೆ ನೀರು ಆ ಕಡೆಯಿಂದ ಬರ್ತದೆ. ಓ ಅಂದ್ರೆ ಬಂದು ಇಲ್ಲಿ ಬೀಳ್ತಾವ. ನೋಡ್ರಿ, ಇವ ನಮ್ಮ ರಾಘವ ಪಾಟೀಲ್ ನಮ್ಮನ್ನೆಲ್ಲ ಕರ್ಕೊಂಡು ಇದಕ್ಕೆ ಬಂದನ್ರಿ ದರ್ಶನ್ ಪಾರ್ಕ್. ಫ್ರೆಂಡ್ಸ್ ಈಗ ನರ್ಸರಿ ಹೋಗೋದೈತಿ. ನಾನು ಮಾಡೋದು ನಾನಾಗೈತೆ ನೋಡೋದು. ಹಾಯ್ ಫ್ರೆಂಡ್ಸ್ ಅಂಗ್ಲಿ. ಹಾಯ್ ಫ್ರೆಂಡ್ಸ್. ಏನಪ್ಪ ನಿನ್ನ ಹೆಸರು? ಭುವನ್. ಭುವನ್. ಅವನ ಹೆಸರು ಬರು. ನಮ್ಮ ಬಸ್ನಾಗ ಬಂದಾರ. ಈಗ ನರ್ಸರಿಗೆ ಹೊಂಟೀವಿ. This all or nothing really got a way of driving me crazy. I need somebody to heal, somebody to know. ಈಗ ನರ್ಸರಿಗೆ ಬಂದೀವಿ, ಕಿಸಾನ್ ನರ್ಸರಿ. ಇಲ್ಲಿ ಒಳಗೆ ಹೋಗಿ ಎಲ್ಲ ತೋರಿಸ್ತೀವಿ ನೋಡ್ರಿ. Somebody to have, somebody to hold. It's easy to say, but it's never the same. I guess I kinda like the way. ಕರ್ನಾಟಕದ ಎಲ್ಲ ಭಾಗದಿಂದನೂ ಅದಿರಿ, ನಾರ್ತ್ ಸೌತ್ ಎಲ್ಲ ಕಡೆಯಿಂದನೂ ಅದಿರಿ. ಕರ್ನಾಟಕನಲ್ಲ ಎಲ್ಲರೂ ಕಂಫರ್ಟಬಲ್ ಅದಿಲ್ಲ. ಕನ್ನಡ ಎಲ್ಲರೂ ಕಂಫರ್ಟಬಲ್ ಅದಿರಿ. ಫಸ್ಟ್ ಒಂದು ರೌಂಡ್ ಕಕ್ಕ ಹೋಗಿ ಬರೋಣ್ರಿ. ನಾವು ಈಗ ಏನು ಹೇಳಿದ್ರು ಅವ್ರಿಗೆ ಅರ್ಥ ಆಗಂಗಿಲ್ಲ. ಸ್ವಲ್ಪ ನೋಡಿದ್ರ ಅಂದ್ರೆ ಅವ್ರು ನಿಮ್ಗೆ ಕ್ವಶನ್ ರೇಸ್ ಹಾಕವು, ನಾ ಅದಕ್ಕೆ ಜಸ್ಟ್ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಒಂದು ರೌಂಡ್ ನರ್ಸರಿ ಒಳಗೆ ಹೋಗಿ ಬರೋಣ ಬರೀ ಕರ್ಕೊಂಡು. ಒಂದು 5 ಮಿನಿಟ್ಸ್ ಪಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ತೊಗೊಂಡು ಮುಂದೆ ಹೋಗೋಣ. ಇನ್ನೂ ಲೇಟ್ ಆಗ್ತೈತಲ್ಲ ಸ್ವಲ್ಪ ಬರೋಕೆ. ಇದು ಆಟೋಮೆಟಿಕ್ ಸೀಡ್ಲಿಂಗ್ ಮಷಿನ್ ಅಂತೇಳಿ. ಇದು ಇನೋವೇಷನ್ ಇದ್ರದ್ದು ಬಂದ್ಬಿಟ್ಟು ಮೊಘಲ್ ಅಗ್ರೋಟೆಕ್ ಅವ್ರು ಮಾಡಿದ್ದಾರೆ. ಇದು ಪ್ಯೂರ್ಲಿ ನ್ಯೂಮ್ಯಾಟಿಕ್ ಮೇಲೆ ವರ್ಕ್ ಆಗ್ತದೆ. ನ್ಯೂಮ್ಯಾಟಿಕ್ ಅಂದರೆ ಗೊತ್ತಾಗ್ತದಲ್ಲ ನಿಮ್ಗಂತೂ ಬರ್ತದೆ. ಪ್ಯೂರ್ಲಿ ಅದು ಇಲ್ಲಿ ಐತಲ್ಲ, ಇದು ಏರ್ ಮೆಷಿನ್ ಪ್ಯೂರ್ಲಿ ನ್ಯೂಮ್ಯಾಟಿಕ್ ಮೇಲೆ ವರ್ಕ್ ಆಗ್ತದೆ. ಇದಕ್ಕೆ ಯಾವ ಲೇಬರ್ನೂ ಅವಶ್ಯಕತೆ ಇಲ್ಲ. ಒಂದು 5 to 6 ಲೇಬರ್ಸ್ ಇದ್ರೆ ಫರ್ ಅವರ್ ಏನೂ ಇಲ್ಲ ಅಂದರೂ 70,000 ಸೀಡ್ಲಿಂಗ್ಸನ್ನು ಆಟೋಮೆಟಿಕಲಿ ಸೋಯಿಂಗ್ ಮಾಡ್ಬೋದು ಇದ್ರ ಮೇಲೆ. ಈಗ ಇದು ಲೇಬರ್ ಕಾಸ್ಟ್ ಕಟ್ಟಿಂಗ್ ಆಗಲಿ, ಫ್ಯೂಚರ್ದಾಗ ಲೇಬರ್ ಪ್ರಾಬ್ಲಮ್ ಆಗ್ತೈತೆ ಅಗ್ರಿಕಲ್ಚರ್ದಾಗ ಅನ್ನೋ ಕಾರಣಕ್ಕೆ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳತ್ತೀವಿ. ಈಗಿಂದ ಬ್ರೀಫ್ಲಿ ಸ್ವಲ್ಪ ವರ್ಕಿಂಗ್ ಹೇಳ್ತೇನೆ ನಿಮ್ಗೆ.
ಇದು ಕೋಕೋಪಿಟ್ ಅಂತ ಹೇಳಿದ್ದು. ಇದು ಗೊತ್ತೈತಿ ನಿಮಗೆ ಕೋಕೋಪಿಟ್ ಹೆಂಗೆ ಪ್ರಿಪೇರ್ ಆಗ್ತೈತೆ ಅಂತ ಗೊತ್ತೈತಿ ನಿಮಗೆ. ಇದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ ನಾವು ನಿಮ್ಗೆ. ಇದು ಹೋಪರ್, ಇಲ್ಲಿ ಹೋಪರ್ ಐತೆ, ಕೆಳಗನು ಬೆಲ್ಟ್ ಕೊಟ್ಟಾರ. ಈ ಹೋಪರ್ ಆಟೋಮೆಟಿಕಲಿ ನಮಗೆ ಚೈನ್ ಒಳಗೆ ಹೋಗಿ ಕೋಕೋಪಿಟ್ನ ಲಿಫ್ಟ್ ಮಾಡಿ ಕೊಡ್ತದೆ. ಈ ಹಿಂದ್ಗಡೆ ಒಬ್ಬರು ಮಷಿನ್ ಇದನ್ನ ಟ್ರೇ ಫೀಡ್ ಮಾಡಕ್ಕೆ ಒಬ್ಬರು ಲೇಬರ್ ಬೇಕು. ಸೊ ಯಾವ ಮಷಿನ್ ಆದರೂ 100% ಆಟೋಮೆಟಿಕ್ ಇರಕ್ಕೆ ಸಾಧ್ಯನೇ ಇರುತ್ತೆ. ಸೆಮಿ ಆಟೋಮೆಟಿಕನೇ ಇರ್ತಾವೆ. ಲೇಬರ್ ಅವಶ್ಯಕತೆ ಇದ್ದೇ ಇರ್ತೈತಿ, ಬಟ್ ಲೆಸ್ ಲೇಬರ್ ಯೂಸ್ ಮಾಡ್ಕೊಬೋದು ಅಷ್ಟೇ ನಾವು. ಆಶಿಗೆ 17,000 ಇತ್ತು. ರೊಟೇಟ್ ಆಗಿ ಸೆನ್ಸರ್ ಇಲ್ಲಿ ಎರಡು ಕಡೆ ಸೆನ್ಸರ್ ಇಟ್ಟಾರೆ. ಟ್ರೇ ಇಲ್ಲಿ ಯಾವಾಗ ಪ್ರೆಸೆಂಟ್ ಬರುತ್ತಲ್ಲ ಅವಾಗ ಅದು ರೊಟೇಟ್ ಆಗಿ ಸ್ಟಾರ್ಟ್ ಆಗುತ್ತೆ, ಸೋಯಿಂಗ್ ಆಗುತ್ತೆ. ಇದನ್ನು ಒಂದು ಬಿಟ್ಟು ಯಾವುದು ಮೇರಿಗೋಲ್ಡ್ ಭಾಳ ಲೈಟ್ ವೇಟ್ ಇರುತ್ತೆ, ಇರ್ರೆಗ್ಯುಲರ್ ಶೇಪ್ಸ್ ಇರುತ್ತೆ ಅದ್ರೊಳಗಡೆ. ಹಾಗಾಗಿ ಇದ್ರೊಳಗಡೆ ಇಲ್ಲಿ ಏನಾಗುತ್ತೆ, ವ್ಯಾಕ್ಯೂಮ್ ಕ್ರಿಯೇಟ್ ಆದ್ರೂ ಅದನ್ನು ಸಕ್ ಮಾಡಿ ಹಿಡ್ಕೋಬೇಕಲ್ಲ, ಅದಕ್ಕೆ ಸ್ಪೇಸೇ ಕೊಡಂಗಿಲ್ಲ. ಅದರ್ಸ್ ಎಲ್ಲನೂ ಹಾಕ್ಬೋದು ಇದ್ರ ಮೇಲೆ. ಫುಲ್ಲಿ ಆಟೋಮೇಟೆಡ್ 18 lakh rupees ಐತೆ ಇದು ಕಾಸ್ಟ್. 18 lakh rupees ವಿತ್ GST. I was getting kinda used to being someone you loved. I'm going under and I feel this time there's no one to turn to. ಗೈಸ್ ಇದ್ರಲ್ಲಿ ಕಬ್ಬಿನ ಸಸಿ ಮಾಡ್ಯಾರ ನೋಡ್ರಿ. ಮುಂದೆ ಹೋಗ್ಯಾರ ಕಡ್ ಮತ್ತೆ ಒಳಗೆ ಹೋಗಿ ಬರ್ತೀವಿ. ಮೆಣಸಿನ್ಕಾಯಿ ಅಗಿ ಚಲೋ ಗಾಯ್ಸ್. ಟೊಮೆಟೊ ಸಸಿ ಡಿಸ್ಟ್ರಿಬ್ಯೂಷನ್ ಐತೆ MNC ಕಂಪ್ನೀಸ್. ಈಗ ನಿಮ್ಗೆ ಸಿಂಜೆಂಟಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಗೊತ್ತಲ್ಲ, ಅವಾಗಲಿ ಅದು ಐತೆ ನನ್ನ ಹತ್ರ. ಆಮೇಲೆ INB ಸೀಡ್ಸ್, ಕ್ರಿಸ್ಟಲ್ ಸೀಡ್ಸ್, ಕ್ರಿಸ್ಟಲ್ ಕ್ರಾಪ್ ಪ್ರೊಟೆಕ್ಷನ್, ಆಮೇಲೆ ಕಲರ್ ಸೀಡ್ಸ್ ಅಂತ ಐತಿ. ಒಂದು ಟಾಪ್ 5 ಕಂಪ್ನೀಸ್ ನಮ್ಮ ಕಡೆ ಡಿಸ್ಟ್ರಿಬ್ಯೂಷನ್ ಅದಾವೆ. ಅದು ಎಲ್ಲ ನರ್ಸರಿ ಅವ್ರು ಏನು ಮಾಡ್ತಾರೆ ಅಂತ ಡೀಲರ್ಸ್ ಹತ್ರ ಹೋಗಿ ತೊಗೊತಾರೆ. ಬಟ್ ನಮ್ಮದು ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಐತಿ. ಇವೆಲ್ಲ ಸೀಡ್ಸ್ ಅಂತೂ ನಾವು ಮನ್ಯಾಗ ಮಾಡೋಕ್ಕಾಗಂಗಿಲ್ಲ. ಇಷ್ಟು ವರ್ಷ ಇದ್ದಿದ್ರೊಳಗೆ ನಾವು ನೋಡಿದಂಗೆ ಇದ್ರ ಸೀಡ್ ಪ್ರೊಡಕ್ಷನ್ ಪ್ರೊಸೆಸ್ ಐತಲ್ಲ ಸ್ವಲ್ಪ ಡಿಫಿಕಲ್ಟಿನ ಇದ್ದದ. ಅವೆಲ್ಲ ನಾವು MNC ಕಂಪ್ನಿಯಿಂದನೇ ಬೈ ಮಾಡ್ತೀವಿ. ಮತ್ತು ಇಂಡಿಯನ್ ಕಂಪ್ನೀಸೂ ಅದಾವೆ. ಬೇರೆ ಬೇರೆ ವೆರೈಟಿ ಹಾಕ್ತೀವಿ. ವೆರೈಟೀಸ್ ಬೇರೆ ಬೇರೆ. ಮತ್ತು ಸ್ಪೆಷಲ್ ನಾವೆಲ್ಲ ಲೇಬರ್ಲೇ ಇರ್ತಾರೆ, ಮ್ಯಾನೇಜರ್ಗೂ ಇರ್ತಾರೆ, ಗೊತ್ತಾಗಂಗಿಲ್ಲ ಅಂತೇಳಿ ಇದಕ್ಕೆಲ್ಲ ಸ್ಟಿಕ್ಕಿಂಗ್ ಮಾಡಿಬಿಡ್ತೀವಿ ನಾವು. ಮೊದಲು ಸೋಯಿಂಗ್ ಮಾಡಿದ ತಕ್ಷಣ ಪ್ರತಿ ಅಲ್ಲಿ ಕಾಣ್ಬಿಟ್ಟು ನೋಡಿದೆ, ಅಲ್ಲಿ ಟ್ರೇಕ್ ಸ್ಟಿಕ್ಕರ್ ಮಾಡೋದು ನೋಡಿ, ಆ ಥರ ಸ್ಟಿಕ್ಕಿಂಗ್ ಮಾಡಿಬಿಡ್ತಾರೆ. ಸೋನಾಲ್ ವಿತ್ ಲಾಟ್ ನಂಬರ್. ಕಂಪ್ನಿಯಿಂದ ಏನು ಲಾಟ್ ನಂಬರ್ ಅಲೋಟ್ ಮಾಡಿರ್ತಾರಲ್ಲ, ಸೀಡ್ ಪ್ಯಾಕೆಟ್ ಮೇಲೆ ಇರ್ತೈತಲ್ಲ ಲಾಟ್ ನಂಬರ್, ಆ ಲಾಟ್ ನಂಬರ್ ಹಾಕಿನ ಇದನ್ನು ಮಾಡಿಬಿಡ್ತೀವಿ ಸ್ಟಿಕ್ರಿಂಗ್ ಮಾಡೋದು. 100% ನಾವು ನಮ್ದು ಎಂಡ್ ಕನ್ಸ್ಯೂಮರ್ ಫಾರ್ಮರ್ಸ್ ಅನ್ನೋ ಯಾವ ಕಂಪ್ನೀಸ್ ಇಲ್ಲ, ಏನಿಲ್ಲ, ನಥಿಂಗ್. ಇಲ್ಲಿ ಹಾಕ್ಬಾರ್ದು ಕಂಪ್ನೀಸ್ ಯಾರು. ಈಗ ಸ್ವಲ್ಪ ಜನ ಬರತ್ತಾರೆ, ಈಗ ಏನು ಈ ಟೈಪ್ ಮಾಡಿಕೊಂಡು ಫಾರ್ಮರ್ಸ್ ಜೊತೆ ಆ ಥರ ಮಾಡತ್ತಾರ. ಬಟ್ ನಾವು ಎಂಡ್ ಕನ್ಸ್ಯೂಮರ್ಸ್ ಫಾರ್ಮರ್ಸ್ ಅನ್ನೋ. ಸೀಡ್ಲಿಂಗ್ ಮಾಡಿದ್ವಿ ಎಲ್ಲಾನು ಮಾರ್ತಾನೆ. ಇದು ಬಿಸ್ನೆಸ್ ಅಲ್ಲ, ಒಂದೊಂದು ಸರಿ ಆಗ್ತೈತಿ, ಒಂದೊಂದು ಸರಿ ಮಾರಂಗಿಲ್ಲ. ಅಂದ್ರೆ ನಾವು ಒಂದೊಂದು ವೆರೈಟೀಸ್ ಅದು ಬೇಡಿಕೆ ಇರ್ಲಿಕ್ಕೆ ಅಂತೇಳಿ ಅವಾಗ ಹೆಂಗಿರ್ತೈತಿ ನಮ್ಗೆ ನಮ್ಮ ಎಕ್ಸ್ಪೀರಿಯನ್ಸ್ದಾಗ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ದಾಗ ಯಾವ ಮಂತ್ ಒಳಗೆ ಯಾವ್ದು ಎಷ್ಟು ಹೋಗ್ತೈತೆ ಅನ್ನೋದು ನಮ್ಗೆ ಅಂದಾಜು ಇರ್ತೈತಿ. ಮತ್ತು ನಾವು ಡಾಟಾ ಮೇಂಟೈನ್ ಮಾಡಿರ್ತೀವಿ, ಆ ಒಂದು ಕ್ಯಾಲ್ಕುಲೇಷನ್ ಮೇಲೆ ಹೋಗ್ತೀವಿ. ಬಿಜಾಪುರ ಏನು ಹೋಗ್ತೈತಿ, ಬಾಗಲಕೋಟೆ ಏನು ಹೋಗ್ತೈತಿ, ಹುಬ್ಳಿ, ಧಾರವಾಡ ಆಗಲಿ, ಹಾವೇರಿ, ಅಂದ್ರೆ ನಾವು ಒಂದು ವರ್ಷ ಯಾವ ಏರಿಯಾದಾಗ ಯಾವ ಮಂತ್ ಒಳಗೆ ಏನು ಕ್ವಾಂಟಿಟಿ ಹೋಗ್ತೈತಿ ಅದು ನಮ್ಗೆ ಐಡಿಯಾ ಇರ್ತೈತಿ. ಆ ಕ್ವಾಂಟಿಟಿ ಇದ್ರ ಮೇಲೆ ಸೋಯಿಂಗ್ ಮಾಡ್ತೀವಿ. ಸಮ್ಟೈಮ್ಸ್ ಅಗ್ನೆಸ್ಟ್ದು ಆರ್ಡ್ರ್ ಮಾಡ್ತೀವಿ, ಸಮ್ಟೈಮ್ಸ್ ಹೆವಿ ಮಾಡಿರ್ತೀವಿ ಬಲ್ಕ್ ಆರ್ಡ್ರ್. ಮೆಣಸಿನ್ಕಾಯಿ ಚಿಲ್ಲಿ ಈ ಕಡೆ ಈ ವೆರೈಟಿ ಯಾವ ಜಾಸ್ತಿ ಯಾವ್ದು? ಧಾರವಾಡ ಈಗ ಇರೋದೆಲ್ಲ ನನ್ನ ಕಡೆ ಇರೋದೆಲ್ಲ ಧಾರವಾಡ ಬೆಲ್ಟ್ ಇದು ಮಾರ್ಚ್ ಒಳಗಡೆ ಪಕ್ಕ ಧಾರವಾಡದವ್ರು ನನ್ನ ಕಡೆ ಆರ್ಡರ್ಸಿಗೆ ಬರ್ತಾರೆ. ನಮ್ಮ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಒಳಗೆ ನಾವು ಅದನ್ನ ನೋಟ್ ಮಾಡಿ ಇಟ್ಕೊಂಡಿರ್ತೀವಿ. ಆ ಕ್ಯಾಲ್ಕುಲೇಷನ್ ಮೇಲೆ ಹಾಕಿ ಹೋಗೈತಲ್ಲ ಈ ಸಸಿ ಇದು ಫೇಲ್ ಇದೆ. ಇದೆಲ್ಲ ಫುಲ್ ಹೆಲ್ದಿ ಪ್ಲ್ಯಾಂಟ್ ಇದೆ. ಇದು ಫೇಲ್ ಇದೆ. ಇದು ಲಾಸ್ಟಿಗೆ ಹೋಗಿ ಇದು ಈ ಸ್ಟೇಜಿಗೆ ಬರೋದ್ರಾಗ ಇವೆಲ್ಲ ಈ ಸ್ಟೇಜಿಗೆ ಬಂದಿರ್ತಾವೆ. ಈ ಪ್ಲ್ಯಾಂಟ್ ತೆಗೆದು ಹಾಕ್ಬಿಡ್ತೀವಿ. ಆಮೇಲೆ ಈ ಗ್ಯಾಪ್ ಹೋಗಿರ್ತೈತಿ. ಹಿಂಗೆ ಇದ್ರ ನಿಮ್ಗೆ ಗ್ಯಾಪ್ ಮತ್ತೆ ಗ್ಯಾಪ್ ಹೋಗಿರ್ತಾವೆ ನೋಡಿ. ಈ ಥರ ಗ್ಯಾಪ್ ಹೋಗಿರ್ತಾವೆ. ಇದನ್ನೆಲ್ಲ ಲಾಸ್ಟ್ ನಾವು ಫೈನಲೈಸ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಲೇಬರ್ ಹಚ್ಚಿ ಕುಣಿಸ್ತೀವಿ, ಗ್ಯಾಪ್ ಫಿಲ್ಲಿಂಗ್ ಮಾಡ್ತೀವಿ. 100% ಯೂನಿಫಾರ್ಮ್ ಪ್ಲ್ಯಾಂಟ್ ಮತ್ತು ವಿದೌಟ್ ಗ್ಯಾಪ್ ಫಾರ್ಮರ್ಗೆ ಪ್ರೊವೈಡ್ ಮಾಡ್ತೀವಿ ನಾವು ಲಾಸ್ಟಿಗೆ, ವೈರಸ್ ಫ್ರೀ. ಅದನ್ನೆಲ್ಲ ಪ್ರೊಸೆಸ್ ಮುಗಿಸಿದ ನಂತರ 120 rupees ಪರ್ ಟ್ರೇ ಇದ್ರದ್ದು. 120. ಆ ಪ್ರೈಸ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ನಮ್ಮ ಸೀಡ್ ಕಾಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನನಗೆ 60 rupees ನಂದು ಸೀಡ್ ಕಾಸ್ಟ್ ಐತಿ, ನನ್ನ ಪ್ರೊಡಕ್ಷನ್ ಕಾಸ್ಟ್ ಪ್ಲಸ್ ನನ್ನ ಮಾರ್ಜಿನ್
ಇಟ್ಕೊಂಡು ನಾನು ಫೈನಲೈಸ್ ಮಾಡ್ತೀನಿ. ಪ್ರತಿ ವೆರೈಟಿದೂ ಬೇರೆ ಬೇರೆ ಪ್ರೈಸ್ ಇರುತ್ತೆ. Nothing where your loving got me sleeping without you. No, I need somebody to know, somebody to heal, somebody to have, just to know how it feels. It's easy to say, but it's never the same. I guess I kinda like the way you help me escape, and now the day bleeds into nightfall, and you're not here to get me through it all. ಈ ಸೀಸನ್ ಈಗ ಚಿಲ್ಲಿ ಸೀಸನ್ ಐತಲ್ಲ ಈ ಧಾರವಾಡ, ಈಗ ಇಯರ್ಲಿ 70 ರಿಂದ 80 ಲಕ್ಷ ಸಸಿ ಅಲ್ಲಿ ಹೋಗ್ತಾವೆ ಧಾರವಾಡ ಬರೀ ಒಂದು ತಿಂಗಳದಾಗ. ಡೈಲಿ ಎಷ್ಟು ಹೋಗೋರು? ಡೈಲಿ ಡೈಲಿ ಎವರೇಜ್ 1 ಲಕ್ಷ. ಈ ಸೀಸನ್ ಇದ್ದಾಗ ಒಂದೊಂದು ಸಲ 4 ಲಕ್ಷ ಹೋಗ್ತೈತೆ, 3 ಲಕ್ಷ ಹೋಗ್ತೈತೆ. ಬಟ್ ಆನ್ ಆ್ಯಂಡ್ ಎವರೇಜ್ 1 ಲಕ್ಷ. ನರ್ಸರಿ ಅಂತೂ ಭಾರಿ ಐತ್ರಿ. ಅವ್ರು B.Tech ಇಂಜಿನಿಯರ್ ಆಗಿ ಒಂದು ಅಗ್ರೋ ಬೇಸ್ಡ್ ಬಿಸ್ನೆಸ್ ನಡೆಸತ್ತಾರ. ಗೈಸ್ ಈಗ ಕಿಸಾನ್ ಹೈಟೆಕ್ ನರ್ಸರಿ ನೋಡಿದ್ವಿ. ಈಗ ದರ್ಶನ್ ಅವ್ರ ಹೊಲಕ್ಕೆ ಹೋಗೋನು. ಅಪ್ಪಿ ನೀನು ಲಾಗ್ ವಿಡಿಯೋ ಬರ್ಲಿಕ್ಕಂದ್ರೆ ನೋಡಿ ಈ ಸಲ ಹಂಗಲ್ಲು ಏನ್ ಮಾಡಕ್ ಹೋಗಿದ್ವಿ ಇಲ್ಲಿ ಬಂದ್ರನ? ಹೋಗ್ 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 ದೋಸ್ತಲ್ಲಿ ಕಬ್ಬ್ ಬರಕ್ ಹೋಗ್ಯ ನೋಡ್ರಿ ನಾವು. ಪರಿಸ್ಥಿತಿ ಭಾಳ ಗಂಭೀರ ಆಗ್ಯದ. ಬಿದ್ದಪ್ಪ ಸಾಕಾದ ಬಿದ್ದ